ಡಿಕೆ ಶಿವಕುಮಾರ್ಗೆ ಈಗ ಬಂಧನದ ಭೀತಿ ಕಾಡ್ತಾ ಇದೆಯಾ ಅನ್ನುವಂತಹ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಡಿಕೆಶಿ ಬಂಧನಕ್ಕೆ ಚಕ್ರವ್ಯೂಹವನ್ನ ಸಿಬಿಐ ನಿರ್ಮಿಸಿದೆಯಾ ಅನ್ನುವಂಥದ್ದು ಈ ಅನುಮಾನಕ್ಕೆ ಕಾರಣವಾಗಿದೆ. ಹೀಗೊಂದು ಪ್ಲಾನ್ ಸಿದ್ಧಗೊಂಡಿದೆ ಅನ್ನುವಂಥದ್ದು ಮೂಲಗಳಿಂದ ತಿಳಿದು ಬರ್ತಾ ಇರತಕ್ಕಂತಹ ಮಾಹಿತಿ. ಅಷ್ಟಕ್ಕೂ ಡಿಕೆಶಿ ಮೇಲಿರುವ ಆರೋಪ ಆದ್ರೂ ಏನು ಅನ್ನುವ ಪ್ರಶ್ನೆಗೂ ಕೂಡ ಒಂದಷ್ಟು ಉತ್ತರ ಸಿಗ್ತಾ ಇದೆ. ಡಿಕೆಶಿಗೆ ಈಗ ಡಿಮಾನಿಟೈಸೇಷನ್ ನ ಎಫೆಕ್ಟ್ ಬಾಧಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಕೆಶಿಗೆ ಕಾಡ್ತಾ ಇದೆ ಹಳೆಯ ನೋಟು ಬದಲಾಯಿಸಿರುವ ಆರೋಪ. ಹಳೆಯ ನೋಟಿನ ಕಾಟ ಈಗ ಡಿಕೆಶಿ ಅವರಿಗೆ ಕಾಡ್ತಾ ಇದೆ. ಕೋಟ್ಯಂತರ ರೂಪಾಯಿ ರದ್ದಾದ ನೋಟುಗಳನ್ನ ವಿನಿಮಯ ಮಾಡಿಸಿಕೊಂಡಿರುವ ಆರೋಪ ಈಗ ಡಿಕೆ ಶಿವಕುಮಾರ್ ವಿರುದ್ಧ ಇದೆ. ಇದರ ಸುಳಿವು ಪಡೆದಿದ್ದ ಸಿಬಿಐ 2017ರ ಏಪ್ರಿಲ್ ತಿಂಗಳಿನಿಂದಲೇ ತನಿಖೆಯನ್ನ ಆರಂಭಿಸಿತ್ತು. ಡಿಕೆಶಿ ಆಪ್ತರನ್ನ ಈಗಾಗಲೇ ವಿಚಾರಣೆಗೊಳಪಡಿಸಿದೆ ಸಿಬಿಐ. ಇದು ನಿಧಾನಕ್ಕೆ ಹಂತ ಹಂತವಾಗಿ ಡಿಕೆ ಶಿವಕುಮಾರ್ಗೂ ಕೂಡ ಸಿಕ್ಕಿದೆ ಎನ್ನುವ ಮಾಹಿತಿ ಇದೆ. ಇದೇ ಕಾರಣಕ್ಕಾಗಿ ಇವೆಲ್ಲವನ್ನು ಕೂಡ ಸವಾಲಾಗಿ ಎದುರಿಸ್ತೀವಿ. ಇವತ್ತು ಡಿಕೆ ಶಿವಕುಮಾರ್ ಬಳಸಿರ್ತಕ್ಕಂಥ ಪದಗಳನ್ನ ನಾವು ನೋಡ್ತಾ ಹೋದ್ರೆ ಡಿಕೆ ಶಿವಕುಮಾರ್ ಒಂದು ಹಂತದಲ್ಲಿ ಹೇಳ್ತಾರೆ, ನಮ್ಮನ್ನ ಜೈಲಿಗೆ ಕಳಿಸಬೇಕಾದಂತಹ ಒಂದು ವ್ಯವಸ್ಥಿತವಾಗಿರುವ ಪಿತೂರಿ ನಡೀತಾ ಇದೆ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಜೈಲಿಗೆ ನಮ್ಮನ್ನ ಕಳಿಸ್ತಾರೆ ಅನ್ನುವ ಭೀತಿ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಶುರುವಾಗಿರುವಂತದ್ದು ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ಡಿಕೆ ಶಿವಕುಮಾರ್ ಅವರಿಗೆ ಶುರುವಾಗಿರುವಂತಹ ಬಂಧನದ ಭೀತಿ? ನವೆಂಬರ್ 8ನೇ ತಾರೀಕು ಏನ್ 500 ರೂಪಾಯಿ ಮತ್ತೆ 1000 ರೂಪಾಯಿ ನೋಟನ್ನ ಕೇಂದ್ರ ಸರ್ಕಾರ ಏನ್ ಬ್ಯಾನ್ ಮಾಡ್ತೋ, ಇಮಿಡಿಯೇಟ್ ಆಗಿ ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋಕೆ ಸಾಕಷ್ಟು ಕಡೆಯಲ್ಲಿ ಅದು ಮುಖ್ಯವಾಗಿ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಎಲ್ಲ ಕೂಡ ಈ ಒಂದು ಬ್ಲಾಕ್ ಮನಿ ಇರೋರು ಇರ್ಬೋದು, ಜೊತೆಗೆ ಏನೊಂದು ನಿಯಮ ಇತ್ತು ಅದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿದ್ದಂತ ಏನು ಹಣವನ್ನ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ದಾರಿಗಳನ್ನ ಅದು ರಾಜಕಾರಣಿಗಳಿರ್ಬೋದು, ಗಣ್ಯರು ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳುವಂಥದ್ದು ಬಹಳ ಅಡ್ಡದಾರಿಯನ್ನ ಹಿಡಿದಿದ್ರು. ಈ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅವ್ರಿಗೆಲ್ಲರಿಗೂ ಕಾಣಿಸಿದ್ದು ಈ ಕೋಆಪರೇಟಿವ್ ಬ್ಯಾಂಕ್ಗಳು. ಯಾಕೆಂತಂದ್ರೆ ಅದು ಫಸ್ಟ್ ಬಹಳಷ್ಟು ಲಿಬ್ರಲ್ ಆಗಿತ್ತು. 15 ದಿನ ಏನ್ ಈ ಒಂದು ಬ್ಯಾನ್ ಆಯ್ತು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಯಾವುದೇ ರೀತಿಯ ಒಂದು ಸರ್ಕಾರ ಆಗ್ಲಿ ಮೋದಿ ಆಗ್ಲಿ ಅದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಫಸ್ಟ್ ಒಂದು 1 ವೀಕ್ 10 ಡೇಸ್ ಬಿಟ್ಬಿಟ್ಟಿದ್ರು ಫ್ರೀ ಆಗಿ. ಈ ಟೈಮಲ್ಲಿ ಸಾಕಷ್ಟು ಜನ ಕೋಆಪರೇಟಿವ್ ಬ್ಯಾಂಕ್ ಮೇಲೆ, ಸಹಕಾರ ಸಂಘಗಳ ಮೇಲೆ ಡಿಪೆಂಡ್ ಆಗಿ ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳುವಂಥದ್ದು. ಆಮೇಲೆ ಏನು ಲಿಮಿಟ್ ಇತ್ತು 2 lakhs 5 lakhs ಅದನ್ನ ಮೀರಿ ಕೋಟಿ ಅದನ್ನ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳುವಂಥದ್ದು ಮಾಡಿದ್ರು. ಅದ್ರಲ್ಲಿ ಪ್ರಮುಖವಾಗಿ ಇಲ್ಲಿಯ ಒಂದು ಕೋಆಪರೇಟಿವ್ ಬ್ಯಾಂಕ್ಗಳು ಮ್ಯಾನೇಜರ್ಗಳು ಇರ್ಬೋದು, ಡೈರೆಕ್ಟರ್ಗಳು ಇರ್ಬೋದು, ಇವರೆಲ್ಲರೂ ಕೂಡ ಈ ರಾಜಕಾರಣಿಗಳ ಜೊತೆ ಶಾಮೀಲಾಗಿದ್ರು ಅನ್ನೋ ಆರೋಪ ಮಧ್ಯದ ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಂತೆ ಇಲ್ಲಿ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ನಮ್ಗೆ ಈಗಾಗಲೇ ಏನು ಸಚಿವರಾಗಿದ್ದಂತ ಡಿಕೆ ಶಿವಕುಮಾರ್ ಅವತ್ತು ಏನ್ ಬ್ಯಾನ್ ಆಯ್ತು ಇಮಿಡಿಯೇಟ್ ಆಗಿ ಅವರು ಕೋಆಪರೇಟಿವ್ ಬ್ಯಾಂಕ್ ನ ಮ್ಯಾನೇಜರ್ಗಳು ಇರ್ಬೋದು, ಡೈರೆಕ್ಟರ್ಗಳು ಇರ್ಬೋದು, ಅವ್ರು ಯಾಕೆಂತಂದ್ರೆ ಹಿಂದೆ ಕೂಡ ಅವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ದಾಗ ಸಾಕಷ್ಟು ಜನ ಅವರು ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರು. ಆಮೇಲೆ ಡೈರೆಕ್ಟರ್ಗಳೆಲ್ಲ ಇವ್ರಿಗೆ ಬಹಳಷ್ಟು ಆಪ್ತರಾಗಿದ್ರು. ಅವರ ಮೂಲಕ ಮುಖ್ಯವಾಗಿ ಪ್ರಕಾಶನ್ ಅವರು ಫಸ್ಟ್ ಅವರ ಮೂಲಕ ಇವರ ಒಂದು ದುಡ್ಡನ್ನ ಒಂದು ಡೆಪಾಸಿಟ್ ಮಾಡ್ಕೊಂಡು ಅದನ್ನ ಎಕ್ಸ್ಚೇಂಜ್ ಆಗಿ ಹೊಸ ನೋಡ್ಕೊಳ್ಳುವಂತ ಈ ತರದ್ದು ಸಾಕಷ್ಟು ನಡೆದಿದೆ ಅನ್ನೋ ಒಂದು ಆರೋಪಗಳು ಸದ್ಯಕ್ಕೆ ಕೇಳಿ ಬಂದಿದೆ. ಈ ನೆಲೆಯಲ್ಲಿ 2017 ಪ್ರಕಾಶ್ ಏನಿದ್ದಾರೆ ಕಾರ್ಪೊರೇಷನ್ ಬ್ಯಾಂಕ್ ಈಗ ಸಂಬಂಧಪಟ್ಟ ಅವ್ರ ಮೇಲೆ ಒಂದು FIR ಕೂಡ ರಿಜಿಸ್ಟರ್ ಆಗುತ್ತೆ, ಕೇಸ್ ಕೂಡ CBIಗೆ ರೆಫರ್ ಆಗಿರುತ್ತೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದ್ರೆ 2017 ಇಂದ ಇಲ್ಲಿವರೆಗೂ ಕೂಡ ಸಿಬಿಐ ಇಲ್ಲಿವರೆಗೂ ಕೂಡ ಅದನ್ನ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ಲಿಲ್ಲ. ಬಹುಶಃ ಅವತ್ತೇ ಅವ್ರಿಗೆ ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಇರ್ಬೋದು, ಅವರ ಸೋದರ ಇರ್ಬೋದು, ಇನ್ವಾಲ್ವ್ ಆಗಿರ್ಬೋದು ಅನ್ನೋ ಒಂದು ಅಂಶ ಇತ್ತು. ಬಟ್ ಅದನ್ನ ಅವರು ಪೊಲಿಟಿಕಲ್ ಆಗಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೋ ಅಥವಾ ಬೇರೆ ಬೇರೆ ತರ ಕಾರಣಕ್ಕೋಸ್ಕರ ಅದನ್ನ ಮುಂದೂಡ್ಕೊಬಿದ್ರು. ಬಹುಶಃ ಇದು ಅವ್ರಿಗೆ ರೈಟ್ ಟೈಮ್ ಅನ್ಸಿರ್ಬೇಕು. ಈಗ ಅದನ್ನ ಆ ಒಂದು ಪ್ರಕರಣಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸಿಬಿಐ ಅಧಿಕಾರಿಗಳು ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗೆ.